ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದ್ರೆ ಪ್ರವಾಹ ಸಂತ್ರಸ್ತರಿಗೆ ಮಾತ್ರ ಇಲ್ಲ ಹಬ್ಬ. ಒಂದೆಡೆ ಸಂಭ್ರಮ, ಇನ್ನೊಂದು ಕಡೆ ಸಂಕಷ್ಟ. ಅವರ ಬದುಕೆ ನರಕವಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ. ಮನೆ, ಮಠ, ಆಸ್ತಿ ಪಾಸ್ತಿ, ಜಮೀನು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗಿರುವಂತದ್ದು, ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಹಾವೇರಿ ಸಂತ್ರಸ್ತರ ಬದುಕು ಕೂಡ ಶೋಚನೀಯವಾಗಿದೆ. ಕುಂಬಾರ ಗುಂಡಿಯಲ್ಲಿ ಮನೆಗೆ ನುಗ್ಗಿದ ನೀರು ಹೊರ ಹಾಕುವುದಕ್ಕೆ ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೀವು ಆ ಒಂದು ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಂತಹ ಪರಿಸ್ಥಿತಿ ಇದೆ ಹಾವೇರಿಯಲ್ಲಿ ಅಂತ. ಭಾರಿ ಮಳೆಗೆ ಕೊಚ್ಚಿ ಹೋಗಿದ್ದಾವೆ ಮಡಿಕೆಗಳು. ದಸರಾ ದೀಪಾವಳಿಗೆ ಮಾಡಿದಂತ ಹಣತೆ ನೀರು ಪಾಲಾಗಿದೆ. ನಗರಸಭೆ ಸದಸ್ಯೆ ರಜಿಯಾ ಬೇಗಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಯಾಕೆ ಆಕ್ರೋಶ ಇವರಿಗೆ? ರಜಿಯಾ ಬೇಗಂ ಸಂಬಂಧಿಗೆ ಸಂತ್ರಸ್ತರು ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು ಯಾವ ಕಾರಣಕ್ಕಪ್ಪ ಅಂದ್ರೆ, ನಿಮ್ ಸಮಸ್ಯೆ ಏನಿದ್ರು ಶಾಸಕರ ಬಳಿ ಹೇಳ್ಕೊಳ್ರಿ, ನಮ್ಮ ಹತ್ರ ಹೇಳ್ಕೊಳ್ಬೇಡ್ರಿ ಅಂತ ಹೇಳ್ತಿದ್ದ ಹಾಗೆ ಆಕ್ರೋಶ. ಸಹಜವಾಗಿ ಯಾರಾದ್ರೂ ಸಮಸ್ಯೆಯನ್ನ ಕೇಳೋದಕ್ಕೆ ಹೋದಾಗ ಸಮಸ್ಯೆಯನ್ನ ಕೇಳಿಸ್ಕೊಬೇಕು, ಕೈಲಾದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ವಾಪಸ್ ಬರ್ಬೇಕು. ಅದನ್ನ ಬಿಟ್ಟು ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಮೊದ್ಲೇ ಅಸಮಾಧಾನಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮಗೆ ತೋರಿಸ್ತಾ ಇದ್ವಿ, ಒಂದ್ ಕಡೆ ಸಂಭ್ರಮ, ಇನ್ನೊಂದ್ ಕಡೆ ಸಂಕಷ್ಟ ಯಾವ ರೀತಿಯಾಗಿದೆ ಅಂತ. ಹಾವೇರಿಯ ಪರಿಸ್ಥಿತಿ ಬಗ್ಗೆ ನಾವು ಹೇಳ್ತಾ ಇರೋದು. ಇನ್ನು ಕುಂಬಾರಗಲ್ಲಿ, ಹಾವೇರಿಯಲ್ಲಿರುವಂತಹ ಕುಂಬಾರಗಲ್ಲಿಯ ಸದ್ಯದ ಸ್ಥಿತಿ ಹೇಗಿದೆ, ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಸಂಕಷ್ಟವನ್ನ ತೋಡ್ಕೊಳ್ತಾ ಇದ್ದಾರೆ, ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿ ಜನರನ್ನ ಮಾತಾಡಿಸಿದ್ದಾರೆ, ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೊಂಡ್ ಬರೋಣ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಹಾವೇರಿ ಜಿಲ್ಲೆಯ ಜನತೆ ನಿಜಕ್ಕೂ ಅಕ್ಷರ ಸಹ ನಲಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಏನು ಕಳೆದ 2 ತಿಂಗಳಿಂದ ಸುರಿದಂತ ನೆರೆಗೆ ಹಳ್ಳಿಯ ಜನರು ಸಂತ್ರಸ್ತರಾಗಿದ್ದಾರೆ. ಈಗ ಮತ್ತೆ ನಗರಕ್ಕೆ ಸುರಿದ ಮಳೆ ಈ ನಗರದ ನಿವಾಸಿಗಳನ್ನ ನಿದ್ದೆಗೆಡಿಸಿದೆ. ಈಗ ನೋಡ್ಬೋದು, ಈಗ ನಾವು ಹಾವೇರಿಯ ಒಂದು ಏನು ನಗರದಲ್ಲಿರುವಂತಹ ಕುಂಬಾರಗುಂಡಿಯಲ್ಲಿ ನಾವಿದ್ದೇವೆ. ಈ ಕುಂಬಾರಗುಂಡಿಯ ಜನರ ಬದುಕು ನಿಜಕ್ಕೂ ನರಕ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ರಾಜ್ಯದ ಜನತೆ ದಸರಾ ಸಂಭ್ರಮದಲ್ಲಿದ್ರೆ, ಇವರು ನಿನ್ನೆ ಮಹಾಮಳೆಗೆ ನಲುಗಿ ನರಕದ ಜೀವನ ಅನುಭವಿಸಿದ್ರೆ. ಈಗ ಈ ಕುಂಬಾರಗುಂಡಿ ಏನು ಇಡೀ ಸಂಪೂರ್ಣ ಜಲಾವೃತ ಆಗಿತ್ತು ಮಳೆ ಸುರಿದಕ್ಕೆ. ಇವರು ವರ್ಷವಿಡೀ ಏನು ತಮ್ಮ ಜೀವನ ಸಾಗಲಿಕ್ಕೆ ಮಾಡಿದಂತ ಮಡಿಕೆ ಕುಡಿಕೆಗಳು ಏನು ಮಳೆ ನೀರಿಗೆ ಕೊಚ್ಚಿ ಹೋಗಿದ್ದಾವೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿದ್ದಾವೆ. ಇವೆಲ್ಲವೂ ಏನು ತಾವು ಈಗ ದಸರಾಗೆ ಅಂತ ಒಂದು ರೆಡಿ ಮಾಡಿದಂತ ಮಡಿಕೆ ಕುಡಿಕೆಗಳು ಸಂಪೂರ್ಣವಾಗಿ ಏನು ಮಳೆಗೆ ಸಿಕ್ಕಿ ಆವತ್ತಾಗಿದೆ. ಏನೋ ಇಲ್ಲೊಂದು ಮನೆ ಇದೆ, ಮನೆ ಒಳಗೆ ಹೋಗೋಣ. ಏನು ಯಾವ ರೀತಿಯ ಒಂದು ಮಳೆ ನೀರು ನುಗ್ಗಿದ್ದು ಅನ್ನೋದಕ್ಕೆ ಈ ಮನೆಯ ಸಾಕ್ಷಿ. ಯಾಕಂದ್ರೆ ಅವರು ಏನು ತನ್ನ ದಿನನಿತ್ಯ ಜೀವನಕ್ಕೆ ಊಟಕ್ಕೆ ಅಂತ ತರಕಾರಿಗಳು ಸಂಪೂರ್ಣವಾಗಿ ಏನು ಮಳೆ ನೀರಿಗೆ ಕೊಚ್ಚಿ ಏನು ಮನೆಯಿಂದ ಹೊರಗೆ ಬಂದಿದ್ದೇವೆ. ಆದ್ರೆ ಈ ದೃಶ್ಯ ನಿಜಕ್ಕೂ ಎಂತವ್ರಿಗೂ ಗೋರ್ ಅನ್ಸುತ್ತೆ. ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ನೀರು ಬಂದಿರಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಮನೆ ಸಂಪೂರ್ಣವಾಗಿ ಮನೆಯಲ್ಲಿ ಮಡಿಕೆಗಳು ಸಂಪೂರ್ಣವಾಗಿ ಮಣ್ಣಾಗಿದ್ದಾವೆ. ಯಾಕಂದ್ರೆ ಇವೆಲ್ಲವೂ ಏನು ಈ ದಸರಾ ಅಂತ ಒಂದು ದಸರಾ ಇತ್ತು. ದಸರಾಕ್ಕೆ ತಾವುಗಳು ಏನು ಕುಟುಂಬಕ್ಕೆ ಜೀವನ ಆಧಾರಕ್ಕೆ ದುಡ್ಲಿಕ್ಕೆ ಏನು ಮಡಿಕೆ ಕುಡಿಕೆಗಳು ಮತ್ತೆ ದೀಪದ ಹಣತೆಗಳನ್ನ ಏನು ಮಾಡಿದ್ರೆ, ಆ ಹಣತೆಗಳು ಸಂಪೂರ್ಣವಾಗಿ ಏನು ನೀರಿಗೆ ಕೊಚ್ಚಿ ಏನು ಮಣ್ಣಾಗಿದ್ದಾವೆ. ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿಯ ಮನೆ ವಾತಾವರಣ, ಯಾವ ರೀತಿ ಇದು ಏನು ಇದೇ ಮನೆಯಲ್ಲಿ ಈ ಮನೆಯಲ್ಲಿ ಜನರು ವಾಸವಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಏನು ಇಲ್ಲಿನ ಜನರು ನಮ್ಮ ಕಡೆ ಇದ್ದಾರೆ, ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸಂಜೆ ಒಂದು 3 ಗಂಟೆ ಮುಂಜಾನೆ 3 ಗಂಟೆ ಮಳೆ ಬಂದತ್ರಿ. ಮಳೆ ಬಂದು ನಾವು ಈ ಮನೆ ನೀರು ಬರೋದಕ್ಕೆ ನಾವು ಹೊರಗೆ ಬಂದ್ಬಿಟ್ಟಿವ್ರಿ. ಹೊರತಿಗೆ 50,000 ರೂಪಾಯಿ ಮಾಲು ಲಾಸ್ ಆಗೈತ್ರಿ. ಈಗ ನಮ್ಗೇನು ಮಕ್ಕಳು ಮರಿ ಕಡ್ಗ ಗುಡಿಯಾಗದವ್ರಿ. ಈಗ ಯಾರಾದ್ರೂ ಬಂದಿದ್ರ ನೀವು ನೋವನ್ನು ಕೇಳಲಿಕ್ಕೆ? ಯಾರಾದ್ರೂ ಬಂದಿದ್ರ? ಬಂದಲ್ರಿ ಸರ, ಯಾರ್ಯಾರು ಬಂದಲ್ರಿ ಸರ. ಕೈ ಮುಗಿತಾರ್ರಿ, ಕಾಲ್ ಬೀಳ್ತಾರ್ರಿ, ಓಟ್ ಹಾಕಬೇಕಾರ. ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಕೊಂಡ್ರಿ ಅವ್ರು ಬಡವ್ರ ಬಗ್ಗರ್ದು ಹೊಡೆದು. ನಮ್ಗೆ ಏನ್ ಸಹಕರಣೆ ಮಾಡ್ಯಾರ ಹೇಳ್ರಿ? ನಮ್ಗೆ ಏನ್ ಸಹಕರಣೆ ಏನೂ ಮಾಡಿಲ್ರಿ ಅವರು. ಮನಿ ಬಿಟ್ಟೋಗ್ರಿ, ನಿಮಗೆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಅದನ್ನ ಕಟ್ಟಿಸ್ಕೊಡ್ತೀನಿ. ಮೆಂಬರ್ ಅಂತಾರ್ರಿ, ಇವ್ರು ಅಂತಾರ್ರಿ, MLA ಅಂತಾರ್ರಿ. ನಮ್ಗೆ ಯಾರು ಏನು ಮಾಡಿಲ್ರಿ. ಪರಿಸ್ಥಿತಿ ನಮ್ಗೆ ಹಿಂಗಾಗೈತ್ರಿ. ಇಲ್ಲ ನಮ್ಮ ಮನೆ ನಮಗೆ ಮಾಡಿ ನಮಗೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಸದ ಬಾಟ್ಲಿ ನಮಗೆ ತಂದು ಕೊಡ್ಬೇಕು. ಇಲ್ಲ ಸಾಯಕ್ಕೂ ಇದ್ರಂಗಿಲ್ಲ, ಉಳಿಯಕ್ಕೆ ಇದ್ರಂಗಿಲ್ಲ. ನಮ್ಮ ಪರಿಸ್ಥಿತಿ ವಜ್ಜೈತ್ರಿ. ಅನ್ಬಸ್ ಸಾಕಾಗೈತ್ರಿ. ಇಲ್ಲ 50-60 ವರ್ಷದಿಂದ ಸಾಯಕತ್ತೇವ್ರಿ ನಾವೀಗ. ಜನಪ್ರತಿನಿಧಿ ತಮ್ಮ ನೋವುಗಳನ್ನ ಹೇಳ್ಕೊಂಡಿದ್ರು, ಯಾರಾದ್ರೂ ಬಂದಿದ್ರು? ಎಲ್ಲಾರ ಮುಂದೆ ಹೇಳಿಕೆಂದ್ ಎಲ್ಲಾರಾಗೈತ್ರಿ. ಎಲ್ಲರಿಗೂ ಒಂದು 20 ಮಂದಿಗೇನ ಹಾಕಿದ್ದೇವ್ರಿ. ಓಟ ಮಾಡಿದ್ದೇವಿ, ಮಾಡ್ತೇವೆ ಅಂತಾರ. ನಮ್ಗ ಮಾಡಕ್ಕಾರ ಪಾಡಗ ಅವ್ರು ಮಾಡಿಸಂಗಿಲ್ಲ, ನಮ್ಗ ಮಾಡಕ್ಕಾರ. ಅವ್ರು ಹೆಂಗ್ ಮಾಡ್ಬೇಕ್ರಿ ಹೇಳ್ರಿ ನಾವು? ಓಕೆ, ಏನು ಇಲ್ಲಿ ನಿವಾಸಿಗಳು ಹೇಳ್ತಕ್ಕಂಥ ಕಳೆದ ಏನು 50ರಿಂದ 60 ವರ್ಷಗಳಿಂದ ನಾವು ಇದೇ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರೆ ನಮಗೆ ಸಮಸ್ಯೆಗೆ ಮುಕ್ತಿ ಸಿಕ್ಕಲ್ಲ ಅಂತಾರೆ. ಅಷ್ಟೇ ಅಲ್ಲದೆ ಕೂಡ ಏನು ದಸರಾದ ಒಂದು ಹಬ್ಬ ಐತೆ, ಹಬ್ಬಕ್ಕೆ ಏನು ತಾವು ದುಡಿಬೇಕಂತೇಳಿ ಎಲ್ಲ ಮಡಿಕೆ ಕುಡಿಗಳು ಮಾಡಿದ್ರು. ಆ ಮಡಿಕೆ ಕುಡಿಗಳು ಸಂಪೂರ್ಣವಾಗಿ ಏನು ಮಳೆ ನೀರಿಗೆ ಕೊಚ್ಚಿ ಹೋಗಿದ್ದಾವೆ. ಹೀಗಾಗಿ ನಾವು ಮುಂದೆ ಯಾವ ರೀತಿ ಬದುಕಬೇಕು, ನಮ್ಮ ಮುಂದೆ ಜೀವನ ಏನಂತೇಳಿ ಇಲ್ಲಿ ಜನರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸಂಗನಗೌಡ, ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ.